ನಮಸ್ಕಾರ, ನಾನು ಡಾಕ್ಟರ್ ಜೀವಂತಿ, ಕನ್ಸಲ್ಟೆಂಟ್ ಸೇಫ್ IVF ಸೆಂಟರ್ ಶಿವಮೊಗ್ಗ. ಹಿಂದಿನ ವಿಡಿಯೋದಲ್ಲಿ ನಾರ್ಮಲ್ ಎಂಬ್ರಿಯೋ ಡೆವಲಪ್ಮೆಂಟ್ ಹೇಗಿರುತ್ತೆ, ವೇರಿಯಸ್ ಸ್ಟೇಜಸ್ ಏನು ಅಂತ ತಿಳ್ಕೊಂಡ್ವಿ. ಈಗ ಮೇನ್ಲಿ ನೀವು IVF ಒಂದು ಸೈಕಲ್ ಆಗಿತ್ತು, ಫೇಲ್ಯೂರ್ ಆಗಿತ್ತು ಅಂದ್ರೆ ಗೊತ್ತಿರುತ್ತೆ. 8 ಸೆಲ್ ಎಂಬ್ರಿಯೋಸ್ ಅಥವಾ Day 3 ಎಂಬ್ರಿಯೋಸ್ ಅಂತ ಹೇಳ್ತಾರೆ, Day 5 ಎಂಬ್ರಿಯೋಸ್ ಅಂತ ಹೇಳ್ತಾರೆ, ಬ್ಲಾಸ್ಟೋಸಿಸ್ಟ್ ಅಂತ ಕೇಳಿರ್ತಾರೆ. ಏನಿದು? ಮತ್ತೆ ಅದರಲ್ಲಿ ಗ್ರೇಡ್ಸ್ ಬರ್ದಿರುತ್ತೆ, ನಂಬರ್ಸ್ ಬರ್ದಿರುತ್ತೆ. 8 ಸೆಲ್ GA, GB, ಗ್ರೇಡ್ B ಅಂತ ಬರ್ದಿರ್ತಾರೆ. ಇಲ್ಲ ಬ್ಲಾಸ್ಟೋಸಿಸ್ಟ್ 4AA, 4AB, 3AA, 3AB ಅಂತ ಬರೆದಿರ್ತಾರೆ. ಏನಿದು ABCD ಎಲ್ಲ ಬರ್ದಿರ್ತಾರೆ. ಏನ್ ನಂಬರ್ಸ್ ಇದು, ಏನ್ ಲೆಟರ್ಸ್, ಏನ್ ಸಿಗ್ನಿಫೈ ಮಾಡುತ್ತೆ ಅನ್ನೋದು ನಿಮಗೆ ಗೊತ್ತಿರ್ಬೇಕು. ಯಾಕಂದ್ರೆ ಭ್ರೂಣಗಳು ನಿಮ್ ದೇಹದೊಳಗೆ ಹೋಗುವಾಗ ಅದು ಯಾವ ವಿಧಾನದ ಮೇಲೆ ಗ್ರೇಡಿಂಗ್ ಮಾಡ್ತಾರೆ ಅಂತ ನಿಮ್ಗೆ ಒಂದು ಐಡಿಯಾ ಇರ್ಲಿ ಅನ್ನೋದಕ್ಕೆ ಈ ಕಿರು ಮಾಹಿತಿ. ಈಗ ಮೇನ್ಲಿ 2 ಸ್ಟೇಜ್ ಅಲ್ಲಿ ಫ್ರೀಸ್ ಮಾಡಿ ಇಟ್ಟಿರ್ತೀವಿ ಭ್ರೂಣಗಳನ್ನ. ಒಂದು 8 ಸೆಲ್ ಸ್ಟೇಜ್ ಅಥವಾ Day 3 ಎಂಬ್ರಿಯೋಸ್, 3 ದಿನ ಬೆಳೆದಿರತಕ್ಕಂಥ ಎಂಬ್ರಿಯೋಗಳು, ಅಥವಾ Day 5 ಎಂಬ್ರಿಯೋಸ್ ಅಥವಾ ಬ್ಲಾಸ್ಟೋಸಿಸ್ಟ್ ಅಂತ ಹೇಳ್ತೀವಿ. ಸೊ ಇದು ಇನ್ನೊಂದು ಸ್ವಲ್ಪ ಜಾಸ್ತಿ ಬೆಳೆದಿರೋಂಥ ಎಂಬ್ರಿಯೋ. ಸೊ ಇದು 2 ಸ್ಟೇಜ್ ಅಲ್ಲಿ ಫ್ರೀಸ್ ಮಾಡಿ ಇಟ್ಟಿರ್ತಾರೆ. ಒಂದ Day 3 ಇಲ್ಲ Day 5. ಸೊ ಈಗ Day 3 ಎಂಬ್ರಿಯೋಸ್ ಹೇಗೆ ಗ್ರೇಡ್ ಮಾಡ್ತಾರೆ ಅಂದ್ರೆ 3 ಗ್ರೇಡ್ ಇರುತ್ತೆ. Day 3 ಎಂಬ್ರಿಯೋಸ್ ನೋಡ್ಲಿಕ್ಕೆ ಹೇಗಿರುತ್ತೆ ಅಂದ್ರೆ ಲಿಟ್ರಲಿ ಒಂದು ಹೂವಿನಾಗೆ ಕಾಣುತ್ತೆ. ಮೈಕ್ರೋಸ್ಕೋಪ್ ಅಡಿಯಲ್ಲಿ ನೋಡಿದಾಗ ಹೂವಿನ ತರ ಕಾಣುತ್ತೆ. 8 ಸೆಲ್ ಇರುತ್ತೆ, ಪ್ರತಿಯೊಂದು ಸೆಲ್ಲು ಈಕ್ವಲ್ ಸೈಜ್ ಅಲ್ಲಿ ಇರುತ್ತೆ, ಈಕ್ವಲ್ ಡಿವಿಷನ್ ಆಗಿರುತ್ತೆ. ನೀವು ಸಡನ್ ಆಗಿ ನೋಡಿದ್ರೆ ಆ ಚಿತ್ರನ ಹೂ ತರ ಕಾಣುತ್ತೆ, ಅರಳಿದ ಹೂ ತರ ಕಾಣುತ್ತೆ. ಸೊ ಇದು 8 ಸೆಲ್, ಅದು ಗ್ರೇಡ್ 1, ಏನು ಫ್ರಾಗ್ಮೆಂಟೇಶನ್ ಇಲ್ಲದೆ ಇರೋಂಥದ್ದು. ಲೆಸ್ ದನ್ 10%, 25% ಫ್ರಾಗ್ಮೆಂಟೇಶನ್ ಇದ್ರೆ ಅವಾಗ ಅದನ್ನ ಗ್ರೇಡ್ B ಎಂಬ್ರಿಯೋಸ್ ಅಂತ ಕರಿತೀವಿ. ಎಲ್ಲ ಸೆಲ್ಸು ಫ್ರಾಗ್ಮೆಂಟ್ ಆಗಿತ್ತು, ಸಣ್ಣ ಸಣ್ಣ ಪೀಸ್ ತರ ಆಗಿತ್ತು, ಎಲ್ಲ ಮಸ್ಕ್ ಆಗಿತ್ತು ಅಂದ್ರೆ ಅದು ಪುವರ್ ಕ್ವಾಲಿಟಿ ಗ್ರೇಡ್ C ಎಂಬ್ರಿಯೋಸ್. ಅಂತ ಎಂಬ್ರಿಯೋಸ್ ಟ್ರಾನ್ಸ್ಫರ್ ಮಾಡೋದ್ರಿಂದ ರಿಸಲ್ಟ್ಸ್ ಬರೋದಿಲ್ಲ. ನೆಕ್ಸ್ಟ್ ಬಂದು ಬ್ಲಾಸ್ಟೋಸಿಸ್ಟ್. ಇದನ್ನ ಹೇಗೆ ಗ್ರೇಡ್ ಮಾಡ್ತಾರೆ ಅಂದ್ರೆ ಫಸ್ಟ್ ಬ್ಲಾಸ್ಟೋಸಿಸ್ಟ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಬ್ಲಾಸ್ಟೋಸಿಸ್ಟ್ ಅಲ್ಲಿ 3 ಪದ ಇರುತ್ತೆ. ಒಂದು ಹೊರಗಿನ ಪದರ, ಟ್ರೋಫೋಎಕ್ಟೋಡರ್ಮ್ ಅಂತ ಕರಿತೀವಿ ಅದಕ್ಕೆ. ಈ ಟ್ರೋಫೋಎಕ್ಟೋಡರ್ಮ್ ಅನ್ನೋದು ಮುಂದೆ ಈ ಪ್ಲಾಸೆಂಟಾ ಅಂತ ಹೇಳ್ತೀವಲ್ಲ, ಕಸ. ಸೊ ಪ್ಲಾಸೆಂಟಾನ ಫಾರ್ಮ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಅದು ಹೊರಗಿನ ಪದರ. ಅದ್ರ ಒಳಗೆ ಇನ್ನರ್ ಸೆಲ್ ಮಾಸ್ ಅಂತ ಇರುತ್ತೆ. ಈ ಇನ್ನರ್ ಸೆಲ್ ಮಾಸ್ ಅಂತಂದ್ರೆ ಅದು ಮೇನ್ ಮಗುವಾಗಿ ಫೀಟಸ್ ಆಗಿ ಬೆಳೆಯುವಂತ ಜೀವಕೋಶಗಳ ಸಮೂಹ. ಇನ್ನೊಂದು ಈ ಬ್ಲಾಸ್ಟೋಸಿಸ್ಟ್ ಯಾವ ಡೆವಲಪ್ಮೆಂಟ್ ಸ್ಟೇಜ್ ಅಲ್ಲಿ ಇದೆ ಅನ್ನೋದು. ಈ 3 ಅಂಶದ ಮೇಲೆ 3 ನಂಬರ್ ಬರ್ತೀವಿ. 4AA ಅಂತ ತಗೊಂಡ್ರೆ ಬ್ಲಾಸ್ಟೋಸಿಸ್ಟ್ ಸ್ಟೇಜ್ 4 ಡೆವಲಪ್ಮೆಂಟ್ ಅಲ್ಲಿ ಇದೆ. ಇನ್ನರ್ ಸೆಲ್ ಮಾಸ್ ಫಸ್ಟ್ ನಂಬರ್ ಬರೋದು ಇನ್ನರ್ ಸೆಲ್ ಮಾಸ್ ಇದೆ. ಸೊ ಇನ್ನರ್ ಸೆಲ್ ಮಾಸ್ ಗ್ರೇಡ್ A ಇದೆ. ಔಟರ್ ಸೆಲ್ ಮಾಸ್ ಅಥವಾ ಎಕ್ಸ್ಟ್ರಾ ಸೆಲ್ಯುಲರ್ ಮ್ಯಾಟ್ರಿಕ್ಸ್ ಅಥವಾ ಟ್ರೋಫೋಎಕ್ಟೋಡರ್ಮ್ ಅನ್ನೋದೇನಿದೆ ಅದು ಕೂಡ ಗ್ರೇಡ್ A ಇದೆ ಅಂತ. ಸೊ ಏನು 4 ಅಂತ ಯಾಕೆ ಬಂತು ನಂಬರ್? 4 ಗ್ರೇಡಿಂಗ್ ಇರುತ್ತೆ, 4 ಸ್ಟೇಜಸ್ ಆಫ್ ಡೆವಲಪ್ಮೆಂಟ್ ಇರುತ್ತೆ ಬ್ಲಾಸ್ಟೋಸಿಸ್ಟ್ ಅಲ್ಲಿ. ಒಂದು ಅರ್ಲಿ ಬ್ಲಾಸ್ಟೋಸಿಸ್ಟ್ ಅಂದ್ರೆ ಜಸ್ಟ್ ಫಾರ್ಮ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಈ ಬ್ಲಾಸ್ಟೋಸಿಸ್ಟ್ ಅಲ್ಲಿ ಒಂದು ಕ್ಯಾವಿಟಿ ಫಾರ್ಮ್ ಆಗುತ್ತೆ. ಈ ಟ್ರೋಫೋಎಕ್ಟೋಡರ್ಮ್ ಅಂತ ಒಂದು ಲೇಯರ್ ಹೇಳಿದ್ನಲ್ಲ, ಆ ಲೇಯರಿಗೂ ಇನ್ನರ್ ಸೆಲ್ ಮಾಸ್ಗೂ ಮಧ್ಯೆ ಜಾಗ ಇರುತ್ತೆ, ಅಲ್ಲಿ ನೀರು ತುಂಬಿರುತ್ತೆ, ಫ್ಲೂಯಿಡ್ ಫಿಲ್ಡ್ ಕ್ಯಾವಿಟಿ. ಸೊ ಆ ನೀರಿನಿಂದನೇ ಇದಕ್ಕೆಲ್ಲ ಪೌಷ್ಟಿಕಾಂಶಗಳು ಹೋಗುತ್ತೆ. ಪ್ಲಸ್ ಈ ಇಡೀ ಬ್ಲಾಸ್ಟೋಸಿಸ್ಟ್ ನ ಸುತ್ತ ಒಂದು ಝೋನಾ ಪೆಲುಸಿಡಾ ಅಂತ ಒಂದು ಕವರ್ ಇರುತ್ತೆ. ಇದು ನಮ್ಮ ಸೈಟ್ ನ ಹೊರಗಿರುವಂತ ಝೋನಾ ಪೆಲುಸಿಡಾ ಅದ್ರ ಸುತ್ತ ರಕ್ಷಾ ಕವಚವಾಗಿರುತ್ತೆ. ಸೊ ಅರ್ಲಿ ಬ್ಲಾಸ್ಟೋಸಿಸ್ಟ್ ಅಂತಂದ್ರೆ ಈ ಕ್ಯಾವಿಟಿ ಫಾರ್ಮ್ ಆಗಿರೋದಿಲ್ಲ, ನೀರ್ ತುಂಬಿರೋದಿಲ್ಲ ಅದರಲ್ಲಿ, ಅದು ಅರ್ಲಿ ಸ್ಟೇಜ್. ಸೊ ಅವಾಗ ಅದಕ್ಕೆ 1 ಅಂತ ಕೊಡ್ತಾರೆ ನಂಬರ್. ಸೆಕೆಂಡ್ ಒನ್ ಎಕ್ಸ್ಪ್ಯಾಂಡೆಡ್ ಬ್ಲಾಸ್ಟೋಸಿಸ್ಟ್ ಅಂತ ಹೇಳ್ತೀವಿ. ಸೆಕೆಂಡ್ ಗ್ರೇಡ್ ಬ್ಲಾಸ್ಟೋಸಿಸ್ಟ್. ಇದ್ರಲ್ಲಿ ಏನಾಗುತ್ತೆ, ಕ್ಯಾವಿಟಿ ಫಾರ್ಮ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿರುತ್ತೆ, ನೀರು ತುಂಬಲಿಕ್ಕೆ ಸ್ಟಾರ್ಟ್ ಆಗಿರುತ್ತೆ, ಇದು ಗ್ರೇಡ್ 2. ಥರ್ಡ್ ಸ್ಟೇಜ್ ಅಲ್ಲಿ ಏನಾಗುತ್ತೆ, ಎಕ್ಸ್ಪ್ಯಾಂಡೆಡ್ ಬ್ಲಾಸ್ಟೋಸಿಸ್. ನೀಟಾಗಿ ಕಂಪ್ಲೀಟ್ ಆಗಿ ಬ್ಲಾಸ್ಟೋಸಿಸ್ ಫಾರ್ಮ್ ಆಗಿ, ಕ್ಯಾವಿಟಿ ಎಲ್ಲ ಫಾರ್ಮ್ ಆಗಿ, ಇನ್ನರ್ ಸೆಲ್ ಮಾಸ್ ಒಂದು ಕಡೆ ಪುಷ್ ಆಗಿ, ಆ ಟ್ರೋಫೋಎಕ್ಟೋಡರ್ಮ್ ಅನ್ನೋದು ಒಂದು ರಿಂಗ್ ತರ ನೀಟಾಗಿ ಫಾರ್ಮ್ ಆಗಿರುತ್ತೆ. ಸೊ ಇದು ಎಕ್ಸ್ಪ್ಯಾಂಡೆಡ್ ಬ್ಲಾಸ್ಟೋಸಿಸ್. ಗ್ರೇಡ್ 4 ಏನಪ್ಪಾ ಅಂತಂದ್ರೆ ಹ್ಯಾಚಿಂಗ್ ಬ್ಲಾಸ್ಟೋಸಿಸ್. ನಾನು ಆಗ್ಲೇ ಹೇಳಿದಾಗೆ ಝೋನಾ ಪೆಲುಸಿಡಾ ಅಂತ ಒಂದು ಕವರ್ ಇರುತ್ತೆ. ಆ ಪದರದಿಂದ ಹೊರಗೆ ಬರ್ಲಿಕ್ಕೆ ಸ್ಟಾರ್ಟ್ ಆದ್ರೆ ಅದನ್ನ ಬರ್ಲಿಕ್ಕೆ ರೆಡಿ ಆಗಿತ್ತು ಅಂತಂದ್ರೆ ಅದನ್ನ ಹ್ಯಾಚಿಂಗ್ ಬ್ಲಾಸ್ಟೋಸಿಸ್ಟ್ ಅಂತಾರೆ. ಇದು 4A ಅನ್ನೋದ್ರಲ್ಲಿ ಆ 4 ಅಂದ್ರೆ ಏನು ಅಂತ. A ಅಂತಂದ್ರೆ ಇನ್ನರ್ ಸೆಲ್ ಮಾಸ್. ಫಸ್ಟ್ ಇದು ಇನ್ನರ್ ಸೆಲ್ ಮಾಸ್ ಅಲ್ಲಿ ಫ್ರಾಗ್ಮೆಂಟೇಶನ್ ಇದೆಯೋ ಇಲ್ವೋ, ನೀಟಾಗಿ ಕಾಂಪ್ಯಾಕ್ಟ್ ಆಗಿ ಇತ್ತು ಅಂತಂದ್ರೆ ಅದನ್ನ ಗ್ರೇಡ್ A ಅಂತಾರೆ. ಕಾಂಪ್ಯಾಕ್ಷನ್ ಇಲ್ಲ, ತುಂಬಾ ಹರಡ್ಕೊಂಡಿತ್ತು ಆ ಸೆಲ್ಗಳು ಅಂತಂದ್ರೆ, ಲೂಸ್ ಆಗಿದ್ವು ಅಂತಂದ್ರೆ ಅವಾಗ B. ಕಂಪ್ಲೀಟ್ ಆಗಿ ಎಲ್ಲ ಫ್ರಾಗ್ಮೆಂಟೇಶನ್ ಆಗಿತ್ತು, ಏನು ಕ್ಲಿಯರ್ ಆಗಿಲ್ಲ ಅಂತಂದ್ರೆ ಅದು ಗ್ರೇಡ್ C. ನೆಕ್ಸ್ಟ್ ಟ್ರೋಫೋಎಕ್ಟೋಡರ್ಮ್. ಅದು ಒಳ್ಳೆ ಮುತ್ತು ಪೋಣಿಸ್ದಾಗೆ ಸುತ್ತ ಇರತ್ತೆ ಒಂದು ರಿಂಗ್. ಸೊ ಆ ತರ ಎಲ್ಲ ಒಂದಕ್ಕೊಂದು ನೀಟಾಗಿ ಅಂಟ್ಕೊಂಡಿತ್ತು ಅಂದ್ರೆ ಅದನ್ನ ಗ್ರೇಡ್ A ಅಂತಾರೆ. ಲೇಯರ್ ಇದೆ ಬಟ್ ಎಲ್ಲ ಲೂಸ್ ಆಗಿ ಫಾರ್ಮ್ ಆಗಿದೆ ಅಂತಂದ್ರೆ ಅವಾಗ ಅದು ಗ್ರೇಡ್ B. ಆ ಲೇಯರು ಕೂಡ ಕಂಪ್ಲೀಟ್ ಫ್ರಾಗ್ಮೆಂಟೆಡ್ ಆಗಿತ್ತು ಅಂತಂದ್ರೆ ಅದು ಗ್ರೇಡ್ C.
ಸೊ ಈಗ ನಿಮ್ಗೆ ಗೊತ್ತಾಯ್ತಲ್ಲ 4A ಅಂತಂದ್ರೆ ಯಾವ್ದೆಲ್ಲ. 4A ಅಂತಂದ್ರೆ ಒಳ್ಳೆ ಕ್ವಾಲಿಟಿ ಎಂಬ್ರಿಯೋ, ಒಳ್ಳೆ ಕ್ವಾಲಿಟಿ ಬ್ಲಾಸ್ಟೋಸಿಸ್ಟ್ ಇರುತ್ತೆ, ಅದನ್ನ ಟ್ರಾನ್ಸ್ಫರ್ ಮಾಡೋದ್ರಿಂದ ನಿಮಗೆ ರಿಸಲ್ಟ್ಸ್ ಹೆಚ್ಚಿಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. 4AB ಕೂಡ ಒಳ್ಳೆ ಕ್ವಾಲಿಟಿನ ಹೇಳ್ಬೋದು. ತೀರಾ ಗ್ರೇಡ್ ಸಿ ಸ್ಟೇಜ್ 1AA 2AA 3AA ಇದೆಲ್ಲ ಟ್ರಾನ್ಸ್ಫರ್ ಮಾಡಿಸ್ಕೊಂಡಾಗ ರಿಸಲ್ಟ್ಸ್ ತುಂಬಾ ಕಡಿಮೆ ಇರುತ್ತೆ. ಸೊ ಇದಿಷ್ಟು ಎಂಬ್ರಿಯೋ ಗ್ರೇಡಿಂಗ್ ಬಗ್ಗೆ ಕಿರು ಮಾಹಿತಿ. ಧನ್ಯವಾದಗಳು.